ನನ್ನ ಗೆಳತಿಯ ವಿವಾಹದಲ್ಲಾದ ಒಂದು ಪ್ರಸಂಗ. ನನ್ನ ಗೆಳತಿಯ ಹೆಸರು ಅದಿತಿ. ಅವಳ ಬಾಳ ಸಂಗಾತಿಯಾಗಿ ಕೈ ಹಿಡಿಯುವವನು ಅವಳು ಇಷ್ಟಪಟ್ಟ ಕಾಲೇಜಿನ ಗೆಳೆಯ ವಿವೇಕ್. ಮದುವೆಯ ಹಿಂದಿನ ದಿನ ಮದರಂಗಿ ಶಾಸ್ತ್ರವಿತ್ತು. ಯಾರೋ ಹೇಳಿದರೂ ಮದರಂಗಿ ಕೆಂಪಾದರೆ ಹುಡುಗನ ಮೇಲೆ ಪ್ರೀತಿ ಜಾಸ್ತಿ ಎಂದು. ಇನ್ನೂ ಯಾರೋ ಹೇಳಿದರೂ ಮದರಂಗಿಯ ವಿನ್ಯಾಸದ ನಡುವೆ ಹೆಸರು ಬರೆಯಬೇಕು, ಅದನ್ನು ಹುಡುಗ ಹುಡುಕಬೇಕು, ಆಗಲೂ ಶುಭ ಶಕುನ ಎಂದು. ಅದಕ್ಕಾಗಿ ಅದಿತಿ ಎನ್ನುವ ಅಕ್ಷರ ಬರೆಯಲು ಹೊರಟಾಗ ಅಲ್ಲಿದ್ದವರು ಹುಡುಗನ ಹೆಸರನ್ನು ಹುಡುಗಿಯ ಕೈ ಮೇಲೆ ಬರೆಯಬೇಕು ಎಂದರು. ಮದರಂಗಿ ಹಾಕುತ್ತಿದ್ದ ನನ್ನ ಇನ್ನೋರ್ವ ಗೆಳತಿ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಹುಡುಗನ ಹೆಸರನ್ನು ಬರೆದಳು. ಮದರಂಗಿಯ ರಂಗು ಕೆಂಪಾಗಿ ಅದನ್ನು ತೆಗೆದ ಮೇಲೆ ನೋಡಿದರೆ ಏನು ಹೇಳುವುದು? ಅಲ್ಲಿ ಅದಿತಿಯ ಅ ಅಕ್ಷರ ಸೇರಿ ಹುಡುಗನ ಹೆಸರು ಅವಿವೇಕ ಆಗಿತ್ತು. ಇಂದಿಗೂ ನಾವೆಲ್ಲರೂ ಜೊತೆಯಾದರೆ ಈ ವಿಷಯ ನೆನಪು ಮಾಡಿಕೊಳ್ಳುತ್ತೇವೆ, ನಗುತ್ತೇವೆ. ನಿಮ್ಮವಳೆ ಸೌಮ್ಯಶ್ರೀ ಹನಿ.